ಮೇ 9ನೇ ತಾರೀಕು ಬಿಡುಗಡೆ ಆಗ್ತಾ ಇರತಕ್ಕಂಥ ಸೂತ್ರಧಾರಿ ಕನ್ನಡ ಚಿತ್ರ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ನವರಸನ್ ಅವರ ಪ್ರೊಡಕ್ಷನಲ್ಲಿ ಮತ್ತು ಚಂದನ್ ಶೆಟ್ಟಿ ಅವರು ಕೂಡ ನನ್ನ ಆಪ್ತರು. ಅವರು ನಾಯಕರಾಗಿ, ಅಪೂರ್ವರವರು ನಾಯಕಿಯಾಗಿ, ಮತ್ತು ನಮ್ಮ ಮತ್ತೊಬ್ಬ ಆತ್ಮೀಯರು ನಮ್ಮ ಬಸವನಗುಡಿಯವರು, ತಬಲಾ ನಾನಿಯವರು, ಅವರು ಕೂಡ ಅದರಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಇಡೀ ಚಿತ್ರತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. 9 ನಂದು ಕೂಡ ಲಕ್ಕಿ ನಂಬರು. ಬಹುಶಃ ಚಂದನ್ ಶೆಟ್ಟಿಗೂ ಅದು ಲಕ್ಕಿ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಮೇ 9ನೇ ತಾರೀಕು ಬಿಡುಗಡೆ ಆಗುವಂಥ ಸೂತ್ರಧಾರಿ ಚಿತ್ರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ, ವಿದೇಶದಲ್ಲಿ ಕೂಡ ಅತ್ಯಂತ ಉತ್ತಮವಾದಂಥ ಪ್ರದರ್ಶನವನ್ನು ಮಾಡಿ ಎಲ್ಲರ ಮನೆ ಮಾತಾಗಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಈ ಸಂದರ್ಭದಲ್ಲಿ ಎಂಟೈರ್ ಟೀಮ್ಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಫಾರ್ ಸೂತ್ರಧಾರಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕನ್ನಡಿಗರು, ನಮಸ್ಕಾರ ಅಪ್ಪು ಫ್ಯಾನ್ಸ್. ಇದು ಕನ್ನಡಿಗರು ಹವ ಹೇಳಬೇಕು ಅಂದರೆ ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದೆ ನಮ್ಮ ಕನ್ನಡ. ಸೊ ಕನ್ನಡಿಗರು ಬೆಲೆ, ಕನ್ನಡಿಗರು ಮರ್ಯಾದೆ ಎಲ್ಲೂ ಯಾವತ್ತೂ ಕಮ್ಮಿ ಆಗಲ್ಲ. ಸೊ ಮೊದಲನೇದಾಗಿ ಇಲ್ಲಿ ಸೇರಿರೋ ಎಲ್ಲ ಪ್ರೀತಿಯ ಪ್ರೇಕ್ಷಕರು, ಕಲಾವಿದರು, ಮಾಧ್ಯಮ ಮಿತ್ರರು, ನಿರ್ಮಾಪಕರು, ಡೈರೆಕ್ಟ್ರು, ಪ್ರತಿಯೊಬ್ಬರು ಜೀವನದಲ್ಲಿ ಒಂದಿದ್ದೇ ಇರುತ್ತೆ. ಪ್ರತಿಯೊಬ್ಬ ಜೀವನದಲ್ಲಿ ಅವನು ಸೂತ್ರಧಾರಿ ಏನಾದ್ರು ಒಂದು ಸ್ಕೆಚ್ ಹಾಕಿದ್ರೆ ತಾನೇ ಅವನೇನಾದ್ರು ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗೋದು. ಅದೇ ರೀತಿ ನಮ್ಮ ಚಂದನ್ ಶೆಟ್ಟಿ ಅವರು ಸೂತ್ರದಲ್ಲಿ ಮ್ಯೂಸಿಕಲ್ಲಿ ಸೂತ್ರ ತೋರಿಸ್ತಾ ಇದ್ರು, ಇವಾಗ ಸಿನಿಮಾದಲ್ಲಿ ಸೂತ್ರಧಾರಿ ತೋರ್ಸೋದಕ್ಕೆ ಬರ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಮುಂದೆ ವಾವ್ ಕಂಟೆಂಟ್ ಇಟ್ಕೊಂಡು ಒಂದು ಯಾಕೆಂದರೆ ಇಲ್ಲಿ ಬಂದಿರೋದು ಸುಮ್ಮನೆ ನೇಮ್ ಸೇಕ್ ಆ್ಯಕ್ಟರ್ಸ್ ಅಲ್ಲ ಅಣ್ಣ, ಡೆಡಿಕೇಶನ್ ಆ್ಯಕ್ಟರ್ಸ್ ಮಾತ್ರ ವರ್ಕ್ ಮಾಡೋದು ಸೂತ್ರಧಾರಿಲಿ. ಯಾಕೆಂದರೆ ಇವಾಗ ನನ್ನ ಬ್ರದರ್ ಹೇಳ್ತಾ ಇದ್ರು, ಚೇತನ್ ಅವರು, ಸೂತ್ರಧಾರಿಲಿ ನವರಸನ್ ಅವರು ಹಲ್ವಾರು ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಇಲ್ಲಿ ಪ್ರದರ್ಶನ ಮಾಡಿ ಎಷ್ಟೋ ಸಕ್ಸಸ್ ಕೊಟ್ಟಿದ್ದಾರೆ ಅವ್ರ ಕಡೆ. ಸೊ ಅಂಥ ಒಬ್ಬ ನಿರ್ಮಾಪಕ, ಒಬ್ಬ ಡೈರೆಕ್ಟ್ರು, ಒಬ್ಬ ಕಲಾವಿದ ಇವತ್ತೊಂದು ಸಿನಿಮಾ ತೆಗೆದಿದ್ದಾರೆ ಅಂದರೆ ಒಂದು ವಿಶೇಷವಾಗಿ ಇದ್ದೇ ಇರಬೇಕಲ್ವಾ. ಏನೋ ಒಂದು ಟೇಸ್ಟಾಗಿ ತೊಗೊಂಡು ಅಣ್ಣ ನಾನು ನಿರ್ಮಾಪಕ ಅನ್ಸ್ಕೋಬೇಕು, ನಾನು ಡೈರೆಕ್ಟರ್ ಅನ್ಸ್ಕೋಬೇಕು ಅಂತ ಮಾಡಿಲ್ಲ ಅಣ್ಣ. ಪ್ರತಿಯೊಬ್ಬರು ಕನ್ಸು ಕಟ್ಟಿ, ಪ್ರತಿಯೊಬ್ಬರು ಇಲ್ಲಿ ಕಲಾವಿದರು ಯಾರೇ ಇರ್ಬೋದು, ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ನವರಸನ್ ಅವರೇ, ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಡೈರೆಕ್ಟ್ರು ಕಿರಣ್ ಅವರು ಸೈಡಲ್ಲಿ ನಿಂತಿರ್ಬೋದು, ಸೈಡಲ್ಲಿ ನಿಂತವ್ರು ಯಾರು ಪರ್ದೆಯಿಂದ ಇರ್ಬೋದು, ಬಟ್ ಪರ್ದೆ ಮುಂದೆ ಬರೋದಕ್ಕೆ ಎಷ್ಟೋ ಜನಕ್ಕೆ ಸಹಾಯ ಮಾಡ್ರು. ಯಾಕೆಂದರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟ ನವರಸನ್ ಮತ್ತು ಅವ್ರದ್ದು ಕಾಂಬಿನೇಷನ್ ಒಂದು ಬ್ಯೂಟಿಫುಲ್ ಸಿನಿಮಾ ಇದು. ಮೇ 9ನೇ ತಾರೀಕು ನೀವೆಲ್ಲ ಸೂತ್ರಧಾರಿಗೆ ಒಂದು ಸೌಂಡ್ ಕೊಡ್ತೀರಾ? ಚಂದನ್ ಶೆಟ್ಟಿ ಸೂತ್ರಧಾರಿ ಅವ್ರಿಗೆ ಇಷ್ಟೇನಾ? ಚಂದನ್ ಶೆಟ್ಟಿ ಅವರ ಸೂತ್ರಧಾರಿಗೆ ವಾವ್. ಇದು ಅದೇ ರೀತಿ ನಮ್ಮ ಸಿನಿಮಾಲಿ ಅಪೂರ್ವ ಅವರು ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇವತ್ತೇನು ಸಾಯಿಗೋಲ್ಡ್ ಪ್ಯಾಲೇಸ್ ಕಡೆಯಿಂದ ಈ ಕಾರ್ಯಕ್ರಮ ಮಾಡಿದ್ದಾರೆ, ಸರ್ವಣ್ಣ ಅವರು ಕೂಡ ಥ್ಯಾಂಕ್ ಯು ಕೂಡ ಅವ್ರಿಗೂ ಹೇಳ್ತಾ, ಜಗದೀಶ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಮಾಧ್ಯಮ ಮಿತ್ರರು, ಲವ್ ಯು ಆಲ್. ಯಾಕೆಂದರೆ ನೀವಿರೋದ್ರಿಂದನೇ ಕಲಾವಿದರು, ಸಿನಿಮಾ ಆ್ಯಂಡ್ ಡಿಜಿಟಲ್ ಮಾಧ್ಯಮರು, ಎಲ್ಲ ಮಾಧ್ಯಮ ಮಿತ್ರರು, ಅನಿಲ್ ಅವರು ಇರ್ಬೋದು, ಎಲ್ಲ ತಂಡದ ಎಲ್ಲ ಮಾಧ್ಯಮ ಮಿತ್ರರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದರೆ ಕಮ್ಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್. ನೋಡಿ, ಸೂತ್ರಧಾರಿ ಅಂದಾಗ ಇದೆಲ್ಲ ಇದ್ದೇ ಇರಬೇಕು. ನೋಡಿ, ಸೂತ್ರಧಾರಿ ಅಂದಾಗ ಇದೆಲ್ಲ ಇರಲೇಬೇಕು. ಯಾಕೆಂದರೆ ಹವಾ ಜಾಸ್ತಿ, ನಿಮ್ಮ ಸೌಂಡ್ ಕಮ್ಮಿ ಆಯಿತು ಅಂತ ನಿಮ್ಮ ಸೌಂಡ್ ಮುಂದೆ ಮೈಕ್ ಮುಂದೆ ಕಮ್ಮಿ ಇರಲ್ಲ ಅಂತ ನಿಮ್ಮದೇ ಸೂಪರು ಅಂತ. ಸೊ ಅದೇ ರೀತಿ ಇವತ್ತೇನು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಯಾವತ್ತೂ ಒಂದು ಸಿನಿಮಾನ ಬರಬೇಕಾದ್ರೆ ಪ್ರತಿಯೊಬ್ಬರು, ಇವಾಗ ಯಂಗ್ಸ್ಟರ್ಸ್ ಇದ್ದೀರಾ, ಹಿರಿಕರಿದ್ದೀರಾ, ಯುವಕರಿದ್ದೀರಾ, ಮಕ್ಕಳಿದ್ದೀರಾ, ಎಲ್ಲರೂ ಇದ್ದೀರಾ. ಎಲ್ಲರಿಗೂ ಚಂದನ್ ಶೆಟ್ಟಿ ಅವ್ರು 3 ರೂಪಾಯಿಗೆ ತಲೆ ಗಿರೆ ಅಂತದೆ ಅಂತ ಸಾಂಗ್ ಗೊತ್ತಾ ಇಲ್ವಾ? ಆ ಸಾಂಗ್ ಹೆಂಗಿಟ್ಟಾಯ್ತೋ ಸೂತ್ರಧಾರಿ ಸಿನಿಮಾಲು ಅದೇ ಹಿಟ್ ಕೊಡ್ತಾರೆ ಅಂತ ಆ ಡೆಡಿಕೇಶನ್. ಯಾಕೆಂದರೆ ಅವ್ರ ಜೊತೆ ನಾನು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಆ ಡೆಡಿಕೇಶನ್ ಏನು ಅನ್ನೋದು ನಾನು ನೋಡಿದ್ದೀನಿ. ಹ್ಯಾಟ್ಸ್ ಆಫ್ ಟು ಯು ಬ್ರದರ್. ಈ ಸೂತ್ರಧಾರಿ 100% ನಿಮ್ಮೆಲ್ಲರಿಗೂ ಪೇಡ್
ಕೊಟ್ಟೋದ್ರೂ ನಿಮ್ಗೆ ಯಾವುದೋ ಲಾಸ್ ಆಗಲ್ಲ, ಇಲ್ಲ ನಿಮ್ಗೆ ಯಾವುದೋ ಟೈಮ್ ವೇಸ್ಟ್ ಆಗಲ್ಲ. ಒಂದು ಬ್ಯೂಟಿಫುಲ್ ಮೂವಿ ಮಾಡಿರುವಂಥ ಕಂಟೆಂಟ್ ಸಿನಿಮಾ. ದಯವಿಟ್ಟು ಗೆಲ್ಲಿಸಿ. ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಜೈ ಸೂತ್ರಧಾರಿ.